ವನದೊಳೊಂದು ಸುಮ ದುಂಬಿಯೊಂದು ಮಕರಂದ ಹೀರಿ ಜೇನು ಕೊಟ್ಟಾಗ ಅದನ್ನು ನಾವು ಸವಿದಾಗ ಎಷ್ಟು ಸಿಹಿಯೋ ಅಂಥ ಸಿಹಿಯಾದ ವಿಷಯವನ್ನು ನಾನು ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇವತ್ತು ಬಂದೀನಿ. ನಮ್ಮ ಗದಗ ಶಹರದೊಳಗೆ ನಾವು ಇವತ್ತು ಸಾಹಿತ್ಯ ಕಲಾ ವೇದಿಕೆ ಅನ್ನೋದನ್ನು ಉಪಕ್ರಮಕ್ಕೆ ಚಾಲನೆ ಕೊಟ್ಟಿವಿ. ಏನಪ್ಪ ಇದೊಂದು ಹೊಸದು ಯೂಟ್ಯೂಬ್ ಚಾನಲ್ ಬಂತು, ಬೆಲ್ ಬಟನ್ ಒತ್ತಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ ಅಂತಂದು ಹೇಳ್ರಿ ಏನರ ಹಂಗೆ ತಿಳ್ಕೊಂಡಿದ್ರೆ ಇದು ಖಂಡಿತ ಅಂಥದ್ದೇನಲ್ಲ. ಇದು ಮುಖ್ಯವಾಗಿ ನಾವು ಒಂದು ವೇದಿಕೆಯನ್ನು ಬಹಳಷ್ಟು ಕಲೆಗಳು ನಮ್ಮ ನಡುವವ. ಈ ಪ್ರಕೃತಿದತ್ತವಾದ ಕೊಡುಗೆ ಏನದ, ಈ ಭೂಮಿ ಮೇಲೆ ನಾವೆಲ್ಲ ಇದ್ದೀವಿ, ನಮ್ಮ ನಡುವ ಅನೇಕ ಕಲೆಗಳು ಮತ್ತು ಅದನ್ನು ಕರಗತ ಮಾಡಿಕೊಂಡಿರುವ ವಿಶೇಷ ವ್ಯಕ್ತಿಗಳು ನಮ್ಮ ನಡುವೆ ಇದ್ದಾರೆ. ಈ ವಿಶೇಷ ಕಲೆಗಳು ಏನು ಮುಂದಿನ ಪೀಳಿಗೆಗೂ ಮುಟ್ಟಬೇಕು ಅಂತಂದರೆ ಒಂದು ಸಣ್ಣ ಪ್ರಯತ್ನ ಮಾಡಬೇಕಾಗ್ತದೆ. ಏನಪ್ಪ ಅದಂತಂದ್ರೆ ನಿಮ್ಮ ನಡುವೆ ಗುರುತಿಸುವಂಥ ಯಾವುದಾದ್ರೂ ವಿಶಿಷ್ಟವಾದ ಕಲೆಗಳಿದ್ದರೆ ಅಂಥವ್ರನ್ನ ನೀವು ಸಾಹಿತ್ಯ ಕಲಾ ವೇದಿಕೆ ಗದಗ ಇವರಿಗೆ ಪರಿಚಯಿಸ್ಬೋದು. ಇದರಿಂದ ಏನಾಗ್ತದೆ, ಅಂತಹ ಪ್ರತಿಭೆಗಳನ್ನು ನಾವು ಸಾಹಿತ್ಯ ಕಲಾ ವೇದಿಕೆ ನಮ್ಮ ಕಾರ್ಯಕ್ರಮಗಳ ಮುಖಾಂತರ ಅವರಿಗೆ ಒಂದು ವೇದಿಕೆಯನ್ನು ಕೊಟ್ಟು ಆ ಕಲೆಗಳನ್ನು ಜನರಿಗೆ ಪ್ರಸ್ತುತಪಡಿಸುವುದಲ್ಲದೆ ಮುಂದಿನ ಪೀಳಿಗೆಗೆ ಅದನ್ನು ಪರಿಚಯ ಮಾಡಿಕೊಡೋದು ಮತ್ತು ಅದರೊಳಗೆ ಯಾರು ಆಸಕ್ತರಿದ್ದಾರೋ ಅದನ್ನು ಮುಂದುವರಿಸುವಂಥ ಪ್ರಯತ್ನವನ್ನು ನಾವು ಮಾಡಲಿಕ್ಕೆ. ಏನೆಲ್ಲ ಕಲೆಗಳು ಬರ್ತಾವೆ ಅಂತಂದು ಕೇಳಿದರೆ, ನೀವು ಶಾಸ್ತ್ರೀಯ ಸಂಗೀತ ಆಗಿರ್ಬೋದು, ಅದು ಹಿಂದೂಸ್ತಾನಿ ಶೈಲಿ ಇರ್ಬೋದು, ಅಥವಾ ಕರ್ನಾಟಕ ಶೈಲಿ ಆಗಿರ್ಬೋದು, ಇಲ್ಲ ಜನರಿಂದ ಜನರು ಬಾಯಿಂದ ಬಾಯಿಗೆ ನಾವು ಪ್ರಸ್ತುತಪಡಿಸೋದು ಏನು ಜಾನಪದ ಕಲೆ ಅದ, ಅಥವಾ ನಮ್ಮ ನಾಡಿನೊಳಗೆ ಎಷ್ಟೋ ಕೃತಿಗಳು, ಕಾವ್ಯಗಳು ರಚನೆ ಆಗ್ಯಾವು. ಪಂಪ, ರನ್ನ, ಜನ್ನ, ಕುಮಾರವ್ಯಾಸ, ಗಮಕಗಳು, ಷಟ್ಪದಿಗಳು, ಇಷ್ಟೆಲ್ಲ ಸಾಮಗ್ರಿಗಳು, ವಿಷಯಗಳು ನಮ್ಮ ಜೊತೆಯವ. ಅವನ್ನ ನಾವು ಕಾಪಾಡಿಕೊಂಡು ಯಾರು ಅದನ್ನು ಅಭ್ಯಾಸ ಮಾಡ್ಯಾರ, ಯಾರು ಅದನ್ನು ತಲಾಂತರಗಳಿಂದ ಕಲ್ಕೊಂಡು ಬಂದು ಕರಗತ ಮಾಡ್ಕೊಂಡಾರ ಆ ಕಲೆಗಳನ್ನು, ಅಂಥವರಿಗೆ ಇದು ಒಂದು ಸಾಹಿತ್ಯ ಕಲಾ ವೇದಿಕೆ ಅನುಕೂಲ ಮಾಡಿಕೊಡ್ತದೆ. ಬಹುಶಃ ಬೇರೆ ಬೇರೆ ಸಂಘ ಸಂಸ್ಥೆ ಇರ್ಬೋದು, ಟ್ರಸ್ಟ್ ಇರ್ಬೋದು, ಇದು ಈಗಾಗಲೇ ಇದ್ರೆ ಅವುಗಳ ಸಹಯೋಗದೊಂದಿಗೆ ಸಾಹಿತ್ಯ ಕಲಾ ವೇದಿಕೆ ಗದಗ ಏನು ಮಾಡ್ತದೆ ಅಂದರೆ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತದೆ. ಯಾರು ಅದಕ್ಕೆ ಆಸಕ್ತರಿದ್ದೀರೋ ಅವರು ಬಂದು ಅದನ್ನು ಆಲಿಸ್ಬೋದು, ಆನಂದಿಸ್ಬೋದು. ಹಂಗೆ ನೀವು ಅದನ್ನು ಬೇರೆ ಒಂದು 10 ಜನರಿಗೆ ತಿಳಿಸಿದ್ರೆ, ಓ ಇಲ್ಲ ಇವತ್ತೊಂದು ಹೊಸದು ಏನೋ ಒಂದು ಕಲೆ ಪ್ರದರ್ಶನ ಆಯಿತು, ಅದು ಮನಸ್ಸಿಗೆ ಮುದ ನೀಡಿತು, ಅಥವಾ ಬಹಳ ಸಂತೋಷ ವ್ಯಕ್ತಪಡಿಸಿದ್ದೀವಿ ನಾವು ಅಂತಂದು ಹೇಳಿ ಅಂಥದ್ದು ಏನಾದರೂ ಇದ್ದರೆ ನೀವು ಅದನ್ನು ಜನರಿಗೆ ಹಂಚ್ಕೋಬೋದು. ಇದು ಜನರಿಂದ ಜನರಿಗಾಗಿ ಈ ವೇದಿಕೆ. ಮೊದಲೇ ಹೇಳ್ದಂಗೆ ಎಷ್ಟೋ ಪ್ರತಿಭೆಗಳು ನಿಮ್ಮ ನಡುವೆ ಅವರೆಲ್ಲ ಎಲ್ಲೋ ಒಂದು ಕಡೆ ಇರ್ತಾರೆ. ಆ ಪ್ರತಿಭೆಗಳು ಹೊರಗೆ ಬರ್ಬೋದು ಈ ವೇದಿಕೆ ಮುಖಾಂತರ. ಸೊ ಹೀಗಾಗಿ ಆಮೇಲೆ ಇದು ಹೆಚ್ಚಿಂದು ಆಡಂಬರ ಇರಂಗಿಲ್ಲ. ಇದ್ರೊಳಗೆ ಯಾರು ಆ ಕಲೆಯನ್ನು ಪ್ರಸ್ತುತಪಡಿಸ್ತಾರೋ ಅವರಿಗೆ ಆ ವೇದಿಕೆಯನ್ನು ನೇರವಾಗಿ ಅವರಿಗೆ ಅವಕಾಶ ಮಾಡಿಕೊಟ್ಟು ನಮ್ಮ ಕಾರ್ಯಕ್ರಮವನ್ನು ನಾವು ನಡೆಸ್ತಿರ್ತೀವಿ. ಇಲ್ಲಿ ಯಾವುದೇ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು ಅಂಥದ್ದು ಯಾವುದೂ ಏನಿಲ್ಲ. ಮೊದಲೇ ಹೇಳಿದಂಗೆ ಇದು ಒಂದು ಹೊಸ ಯೂಟ್ಯೂಬ್ ಚಾನಲ್ಲು, ಇದು ಲೈಕ್ಸ್ ಬರಬೇಕು, ವ್ಯೂಸ್ ಬರಬೇಕು ಅನ್ನೋ ಏನೋ ಅಂಥದ್ದೇನು ಉದ್ದೇಶ ಇಲ್ಲ. ಇದರ ಮೂಲ ಉದ್ದೇಶ ಇಷ್ಟೇ, ಈ ವೇದಿಕೆ ಮುಖಾಂತರ ನಮ್ಮ ನಡುವೆ ಏನು ಆ ವಿಶಿಷ್ಟ ಕಲೆಗಳು ಏನು ಉಳ್ಕೊಂಡವು ಅವನ್ನ ಮುಂದುವರಿಸುವ ಪ್ರಯತ್ನವನ್ನು ನಾವು ಮಾಡ್ಲಿಕತ್ತೀವಿ. ನಮ್ಮ ಗದಗಿನ
ಹಿರಿಯರಾದ ಶ್ರೀ ರವೀಂದ್ರ ಜೋಶಿ ಮತ್ತು ಶ್ರೀ ದತ್ತಪ್ರಸನ್ನ ಪಾಟೀಲ್ ಅವರ ಮಾರ್ಗದರ್ಶನದೊಳಗೆ ನಾವು ಇದನ್ನು ಬೆಟಗೇರಿಯ ಹೆಲ್ತ್ ಕ್ಯಾಂಪ್ನಲ್ಲಿ ಹೋದ್ವಾರ ಅಂದ್ರೆ 20ನೇ ಜುಲೈ ನಾವು ಮೊದಲನೇ ಕಾರ್ಯಕ್ರಮವನ್ನು ಮಾಡಿದ್ವಿ. ಒಂದು ಸಣ್ಣ ಉದ್ಘಾಟನೆಯೊಂದಿಗೆ ಡಾಕ್ಟರ್ ಕುಶಾಲ್ ಗುಡ್ಕಿಂಡಿ ಅವರು ಬಂದು ಅದನ್ನು ಸಾಹಿತ್ಯ ಕಲಾವೇದಿಕೆಗೆ ಅಭಿನಂದಿಸಿದರು. ಹಂಗೆ ಅವತ್ತಿನ ದಿವಸ ಅಗದಿ ಪ್ರಸಿದ್ಧ ಆಗಿರುವ ಗಮಕ ವಾಚನ ಮಾಡುವ ಶ್ರೀ ವಿಶ್ವನಾಥ್ ಗುರುಗಳು ಅವರು ಬಂದು ಶ್ರೀ ಕೃಷ್ಣ ಸಂಧಾನ ಆ ರೂಪಕವನ್ನು ಗಮಕ ರೂಪದಲ್ಲಿ ಮತ್ತು ಆ ಗಮಕದಲ್ಲಿರುವ ಅರ್ಥವನ್ನು ಭಾವಪೂರ್ಣವಾಗಿ ಶ್ರೀ ಶ್ರೀಕಾಂತ್ ಹುಲಿ ಅವರು ಅದನ್ನು ಸಂವಾದಿನಿ ಸಾಥ್ ಕೊಟ್ಟಿದ್ದರು. ಬಹಳ ಚಂದ ಕಾರ್ಯಕ್ರಮ ಮೂಡಿ ಬಂತು. ಅಲ್ಲಿ ಬಂದವರೆಲ್ಲ ಅದನ್ನು ಆಸ್ವಾದನೆ ಮಾಡಿ ಈ ಸಾಹಿತ್ಯ ಕಲಾ ವೇದಿಕೆ ಹಿಂಗೆ ಪ್ರತಿ ತಿಂಗಳು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಡ್ರಿ ಅಂತ ಸಲಹೆಯನ್ನು ಕೊಟ್ಟರು. ಅದೇ ರೀತಿ ನಾವು ಬರುವಂಥ ತಿಂಗಳೊಳಗೆ ಶ್ರಾವಣ ಮಾಸ ಆಗಿರ್ಬೋದು, ಮುಂದೆ ನಮ್ಮದು ನಾಡಿನ ಹಬ್ಬ ದಸರಾ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಹಿಂಗೆ ಏನು ಕಾರ್ಯಕ್ರಮ ಅದಕ್ಕೆ ಅನುಕೂಲವಾಗಿ ನಾವು ನಮ್ಮ ಸುತ್ತಮುತ್ತಲಿರೋ ನಮ್ಮ ನಾಡಿನ ಒಳಗಡೆ ಇರೋ ಅವೇನು ಕಲೆಗಳು, ವಿಶಿಷ್ಟ ಕಲೆಗಳು ಅಲ್ಲ, ಅವ್ರನ್ನೆಲ್ಲ ಕರೆಸಿ ನಾವು ಒಂದು ಕಾರ್ಯಕ್ರಮವನ್ನು ಮುಂದೂ ಮಾಡ್ತೀವಿ. ಇದಕ್ಕೆಲ್ಲ ನಿಮ್ಮ ಹಾರೈಕೆ ಮತ್ತು ಸಂಪೂರ್ಣ ಬೆಂಬಲ ಇರಲಿ ಅಂತಂದು ಹೇಳಿ ಕೇಳುತ್ತಾ ಮತ್ತೊಮ್ಮೆ ಸಾಹಿತ್ಯ ಕಲಾ ವೇದಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ.